ಕರ್ನಾಟಕ ರಾಜ್ಯದ ರಾಮನಗರದ ಮಹೇಶನದ ನಾನು ತಮಿಳುನಾಡು ಮುಖ್ಯಮಂತ್ರಿಯವರಾದ ಶ್ರೀ ವಿಜಯವರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ನೋಡಿ ವಿಜಯರವರೇ, ನೀವೊಂದು ತಪ್ಪು ಹೆಜ್ಜೆ ಇಡ್ತಿದ್ದೀರಿ. ಏನಂತ, ಇತ್ತೀಚೆಗೆ ನೀವು ಮೇಕೆದಾಟು ಅಣೆಕಟ್ಟು ಕಟ್ಟೋದು ಬೇಡ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರಿ. ಅದೆಷ್ಟು ತಪ್ಪು ತಿಳುವಳಿಕೆ ಅಂದರೆ, ಈಗ ಅಣೆಕಟ್ಟು ಕಟ್ಟಲಿಲ್ಲ ಅಂದರೆ ಹೆಚ್ಚುವರಿ ನೀರುಗಳೆಲ್ಲ ಬಂದು ಸಮುದ್ರಕ್ಕೆ ಸೇರ್ತಾ ಇದೆ. ನಮಗೂ ಇಲ್ಲ ನಿಮಗೂ ಇಲ್ಲ, ಹಂಗಾಗ್ತಾ ಇದೆ. ಈಗ ಅವ್ರು ಏನಾದ್ರು ಅಣೆಕಟ್ಟು ಕಟ್ಟಿದ್ರೆ ಇಲ್ಲಿ ಏನಾಗುತ್ತೆ ಅಂದರೆ, ಇವಾಗ ನೋಡಿ KRS ಅಲ್ಲಿ TMC ನೀರು ಬಿಡಬೇಕು ಅಂತಿದೆಯಲ್ಲ, ಒಪ್ಪಂದ ಆಗಿ ಆಮೇಲೆ ಅಣೆಕಟ್ಟಲು TMC ನೀರು ಬಿಡಬೇಕು ಅಂದರೆ ನಿಮಗೂ ಕರ್ನಾಟಕ ಒಪ್ಪಂದ ಆದರೆ TMC ನೀರು ಬಿಡ್ತಾರೆ. ಈಗ ಏನಾಗ್ತದೆ, ನಿಮಗೂ ಇಲ್ಲ ನಮಗೂ ಇಲ್ಲ, ನಮ್ಮ ರೈತರಿಗೂ ಇಲ್ಲ ನಿಮ್ಮ ರೈತರಿಗೂ ಇಲ್ಲ, ಹೆಚ್ಚುವರಿ ನೀರು ಬಂದಿದ್ದೆಲ್ಲ ಪೋಲಾಗ್ತಿದೆ. ಇದೇ ಥರ ಜಗಳ ಆಡ್ಕೊಂಡು ಕಾಲಾನುಮಡದಿಂದ ತಮಿಳುನಾಡು ಕರ್ನಾಟಕ ಯಾರಿಗೂ ಅನುಕೂಲ ಆಗ್ತಿದ್ದಂಗೆ ಆಗ್ಬಿಟ್ಟದೆ. ಆ ಭಾಗದ ಜನರಿಗೂ ಈ ಭಾಗದ ಜನರಿಗೂ ದಯವಿಟ್ಟು ತಮ್ಮಲ್ಲಿ ಮನವಿ ಹೇಳೋದೇನೆಂದರೆ, ಕರ್ನಾಟಕ ಸರ್ಕಾರದ ಜೊತೆ ಕೈಗೂಡಿಸಿ ಅಣೆಕಟ್ಟು ಮಾಡ್ಕೊಳ್ಳೋದಕ್ಕೆ ಇದು ಮಾಡಿಕೊಡಿ, ಸಹಾಯ ಮಾಡಿಕೊಡಿ. ಅದರಿಂದ ಏನಾಗ್ತದೆ, TMC ನೀರು ಅಂತ ನಿಮಗೂ ಕರ್ನಾಟಕದವ್ರು ಮಾತುಕತೆ ಆದರೆ TMC ನೀರು ಬಿಟ್ಟೇ ಬಿಡ್ತಾರೆ. ಇವಾಗ KRS ಡ್ಯಾಮಲ್ಲಿ ಬಿಡ್ತಾ ಇಲ್ವ TMC ನೀರು, ಅದು ಬಿಟ್ಟೇ ಬಿಡ್ತಾರೆ. ಮತ್ತು ಅದು ನಿಮ್ಮ ರೈತರುಗಳಿಗೂ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ. ಹೆಚ್ಚುವರಿ ನೀರು ಬಂದಿದ್ದೆಲ್ಲ ಏನಾಗ್ತದೆ, ಸಮುದ್ರಕ್ಕೆ ಸೇರ್ತದೆ, ಯಾರು ಪಾಲು ಆಗಲ್ಲ. ದಯವಿಟ್ಟು ಇದನ್ನು ಮನಗಂಡು ನಾನು ಹೇಳಿದ ಮಾತನ್ನು ಅದಕ್ಕೆ ಸ್ವೀಕರಿಸಿ ಸಹಕರಿಸ್ಬೇಕು ಅಂತ ಕೇಳ್ಕೊತೀನಿ.